ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಗೀತ ವ್ಲಾಗ್ ಇನ್ ಕನ್ನಡ ಆ್ಯಂಡ್ ರೆಸಿಪೀಸ್. ಇವತ್ತು ನಾನು ಮಾರ್ನಿಂಗ್ 8 o'clock ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸವಿತಾ ನಾನು ತೋಟದ ಹತ್ರ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ರಮೋದ್ ಅವ್ರ ಮನೆ ಹತ್ರ ಹೋಗಿದ್ದು. ಅವ್ರ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಸೀಬೆ ಗಿಡ ಇದೆ. ಒಂದು ಸೀಬೆಕಾಯಿ ಕಿತ್ಕೊಟ್ಟಿದ್ದಾನೆ, ಹಣ್ಣಾಗ್ಬಿಟ್ಟಿದೆ. ನನ್ನ ಮಗಳಿಗೊಂದು, ನನಗೊಂದು, ನಾನು, ನನ್ನ ಮಗಳು ಮತ್ತು ಸವಿತಾ 3 ಜನ ಹೋಗ್ತಾ ಇದ್ದೀವಿ. ಬೆಳಗ್ಗೆ ಟೈಮ್ ತೋಟದ ಹತ್ರ ಹೋಗೋದು ತುಂಬ ಚೆನ್ನಾಗಿರುತ್ತೆ. ಅದರಿಂದ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಮಕ್ಕಳು ಇಟ್ಕೊಂಡ್ರೆ ಚೆನ್ನಾಗಿರ್ತವೆ. ಇವತ್ತಿದ್ದಲ್ಲ ಅವತ್ತಿನ ಕಾಲದಿಂದನೂ ಹಾಕ್ಕೊಂತಾರ ನೋಡ್ತವೆ. 1 ವರ್ಷದ ಮಗ ಹೆಂಗ್ ಬೆಳಿತವೆ ಅಂತೆಲ್ಲ ಗೊತ್ತಾಗಲ್ಲ. ಹೆಣ್ಮಕ್ಳು ಬೆಳ್ತಕ್ಕಣ, ಗಂಡು ಮಕ್ಳು ಬೆಳಕಲ್ಲ. ಯಾರು ನನ್ನ ಮಗಳನ್ನ ಹೇಳ್ತಾ ಇದ್ದಾರೆ. ನಮ್ಮ ಚಿಕ್ಕಪ್ಪ ತೀರೋಗಿದ್ರು. ನನ್ನ ಮಗಳು 1 ವರ್ಷದ ಪಾಪುಲಿ. ಆವಾಗ ನೋಡಿದ್ದು ಇನ್ನು ಚಿಕ್ಕ ಮಗು, ಆವಾಗ ಇಷ್ಟು ದೊಡ್ಡವಳಾಗ್ಬಿಟ್ಟವಳೆ ಅಂತ ಹೇಳ್ತಾ ಇದ್ದಾರೆ. ಹೆಣ್ಮಕ್ಳು ಹಂಗೆ ಹೆಂಗೆ ಬೆಳೀತಾರೆ ಅನ್ನೋದೇ ಗೊತ್ತಾಗಲ್ಲ. ನನಗೆ ಒಂದೊಂದ್ಸತಿ ಆಶ್ಚರ್ಯ ಆಗ್ಬಿಡುತ್ತೆ, ನನ್ನ ಮಗಳು 9 ವರ್ಷ ಆಯಿತಾ ಅಂತ. ನಿನ್ನೆಯಿಂದ ಸವಿತಾ ಸ್ವಲ್ಪ ಬೇಜಾರಾಗಿದ್ದಾಳೆ. ಪಾಪ ಅವ್ರ ಮನೇಲಿ ಏನೋ ಸ್ವಲ್ಪ ಜಗಳ ಆಗಿದೆ, ಅದರಿಂದ ಸ್ವಲ್ಪ ಬೇಜಾರಾಗಿದ್ದಾಳೆ. ಅವಳ ಮುಖನೇ ನೋಡೋಕ್ಕಾಗ್ತಾಯಿಲ್ಲ. ನಮಗೂ ಬೇಜಾರಾಗ್ತಾಯಿದೆ, ಮಾತಾಡೋಂಗಿಲ್ಲ ಬಿಡೋಂಗಿಲ್ಲ ಅನ್ನೋ ಥರ. ಏನೂ ಮಾಡೋಕ್ಕಾಗಲ್ಲ, ಎಲ್ಲರ ಮನೇಲೂ ಒಂದೊಂದು ಥರ ಪ್ರಾಬ್ಲಮ್ಮು. ಅದೇ ಮೂಡ್ ಅಪ್ಸೆಟ್ ಆಗಿಬಿಟ್ಟಿದೆ ಅವಳಿಗೆ, ಅದೇ ಮೂಡಲ್ಲಿದ್ದಾಳೆ. ಬಿಡೇ ಹೋಗ್ಲಿ ಅಂದ್ರೂ ಪಾಪ ಸಮಾಧಾನನೇ ಆಗ್ತಾಯಿಲ್ಲ ಅವಳು. ಕೊಯ್ಸಲಿ ಈ ಗಿಡದಲ್ಲೆಲ್ಲ ಆಟ ಆಡಿದ್ದೀವಿ ನಾವು. ಹಿಂಗೆ ಮುರಿದ್ಬಿಟ್ಟು ಹಿಂಗೆ ನೋಡು, ಈ ಥರ ಬರುತ್ತೆ ಇದು. ಇದರಲ್ಲೆಲ್ಲ ಆಟ ಆಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ. ಇದೊಂಥರ ಅಂಟ್ಕೊಳ್ಳುತ್ತೆ ಓಲೆ ಅಂತ, ಹಿಂಗೆ ಹಿಡ್ಕೊಳ್ಳೋದು ಎಲ್ಲ ಚಿಕ್ಕ ವಯಸ್ಸಲ್ಲಿ ಆಟ ಆಡಿವ. ಈಗಿನ ಕಾಲದ ಮಕ್ಳಿಗೆ ಈ ಥರ ಎಲ್ಲ ಆಟ ಆಡೋಕ್ಕೆ ಇದೇ ಸಿಗಲ್ಲ ಬಿಡಿ. ಪಾಪ ಎಲ್ಲೋ ರೇರು ಈ ಥರ ಎಲ್ಲ ಎಂಜಾಯ್ಮೆಂಟ್ ಮಾಡೋದು ಮಕ್ಕಳು. ಕಿತ್ಕೊ, ಆಟಾಡು. ಪಿಕಾಕ್ ಝೂಮ್ ಆಗ್ತಾಯಿಲ್ಲ. ಅಲ್ಲೋಡಿ ಎಷ್ಟೊಂದಿದೆ, ಕಾಣಿಸ್ತಾ ಇದೆಯಾ? ನೋಡ್ಬೋದು, ನವಿಲು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ಲು ಬ್ಲರ್ ಆಗಿದೆ. ಪುಕ್ಕ ಎಲ್ಲ ಇದೆ, ತುಂಬ ಅಂದರೆ ತುಂಬ ದೂರದಲ್ಲಿದೆ ಅದು. ನಾನು ಝೂಮ್ ಮಾಡಿದ್ದೀನಿ, ಯಾಕಂದರೆ ಹತ್ರಕ್ಕೆ ಹೋದರೆ ಓಡೋಗ್ಬಿಡುತ್ತೆ. ಇದೆಲ್ಲ ಹಳ್ಳಿ ಕಡೆ ಈ ಥರ ಎಲ್ಲ ನೋಡೋಕೆ ತುಂಬ ಖುಷಿಯಾಗುತ್ತೆ. ನನಗಂತೂ ತುಂಬ ಇಷ್ಟ ತೋಟದ ಹತ್ರ ಬರೋದು. ಬೆಳಗ್ಗೆ ಆ ಕೂಲ್ ವೆದರು ಎಲ್ಲ ತುಂಬ ಇಷ್ಟ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಪುಕ್ಕ ಇದೆ ಇದಕ್ಕೆ, ಏನು ಗಂಡು ನವಿಲಿಗೆ ಪುಕ್ಕ ಇರುತ್ತೆ ಅಂತ ಹೇಳ್ತಾರೆ. ಪುಕ್ಕ ಇದೆ. ಆ ಕಡೆ ತುಂಬ ಇತ್ತು, ಅಂದರೆ ವಿಡಿಯೋಸ್ ಮಾಡೋ ಅಷ್ಟರಲ್ಲಿ ಓಡೋಗ್ಬಿಡ್ತು. ಇದೊಂದೇ ಬಂದಿದೆ. ಬದಿಗೆಲ್ಲ ಬೆಂಕಿ ಹಾಕಿದ್ದಾರೆ. ಏನಕ್ಕೆ ಬದಿಗೆಲ್ಲ ಬೆಂಕಿ ಹಾಕಿರೋದು? ಇಲ್ಲಿ ಒಂದು ಮಾವಿನ ಮರ ಇದೆ. ಇದು ನಮ್ಮ ಸವಿತಾರ ಮಾವಿನ ಮರ. ಅಮ್ಮೋ, ಮಾವಿನಕಾಯಿನ ಕಾಯಿ ಕೀಳ್ಬೇಡ, ಹೊಡಿತೀನಿ. ಬೇಡ ಅಷ್ಟಪ್ಪ ಇದೆ, ಎಲ್ಲ ಹುಳಿ ಇರುತ್ತದು, ಹುಳಿ ಮಾವು. ಕೀಳ್ಬೇಡ. ನನ್ನ ಮಗಳಿಗಂತೂ ಈ ಥರ ಎಲ್ಲ ಪಾಪ ನೋಡೋದೇ ಅಲ್ವಲ್ಲ, ಅದು ತುಂಬ ಖುಷಿ. ಈ ಥರ ಮಾವಿನ ಮರ, ಸೀಬೆಕಾಯಿ ಮರ, ಈ ಥರ ತೋಟ ಇದೆಲ್ಲ ನೋಡಿದ್ರಂತೂ ಸಿಕ್ಕಾಪಟ್ಟೆ ಖುಷಿ ಅವಳಿಗೆ. ಮಾವಿನಕಾಯಿ ಇನ್ನೂ ಚಿಕ್ಕದು ಇದೆ. ಇದೆಲ್ಲ ಹಣ್ಣಾಗಿರೋದಲ್ಲ, ಗ್ರಹಣ ಹಿಡಿದು ಹಿಂಗಾಗಿರೋದು ಬಿಸಿಲಿಗೆ. ಸಿಕ್ಕಾಬಟ್ಟೆ ಬಿಸಿಲಿದೆಯಲ್ಲ. ನೋಡಿ ಎಷ್ಟು ಉದ್ರಾಗಿದೆ. ಮೊಬೈಲಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ಪಾಪ. ಇದೆಲ್ಲ ಹಣ್ಣಾಗಿದ್ರೆ ಎಷ್ಟು ಹಣ್ಣಾಗಿರೋದು ಗೊತ್ತಾ? ಮರದಲ್ಲಿ ಎಷ್ಟು ಕಾಯಾಗಿರೋದು. ನನ್ನ ಮಗಳು ಇನ್ನೊಂದಮ್ಮ ಅಂತ ಇದ್ದಾಳೆ ಸವಿತಂಗೆ. ಅಮ್ಮ ಸಾಕು ಬಿಡು ಸವಿತಾ, ತಿನ್ನಲ್ಲ. ನಾವೇ ನಮ್ಮ ತೋಟದ ಹತ್ರ ಹೋಗ್ನಿಲ್ಲ, ಸುಮ್ಮನೆ ಹಿಂಗೆ ಸವಿತಾರ ತೋಟ ಹತ್ರ ಬಂದು ರೌಂಡ್ ಹಾಕೊಂಡು ಹೋಗೋಣ, ಸ್ವಲ್ಪ ವಾಕ್ ಮಾಡ್ದಂಗೆ ಆಗುತ್ತೆ ಅಂತ ವಾಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದು. ನಮ್ಮ ತೋಟ ಇನ್ನೊಂದು ಸ್ವಲ್ಪ ದೂರ, ಹೋಗೋಕ್ಕಾಗಲ್ಲ, ತುಂಬ ಬಿಸಿಲಿದೆ. ಮನೆಗೆ ಹೋಗಿ ಟಿಫನ್ ಬೇರೆ ಮಾಡಬೇಕು. ಅದರಿಂದ ಸುಮ್ಮನೆ ಹಂಗೆ ಬೆಳಗ್ಗೆ ಟೈಮು ತೋಟದ ಹತ್ರ ಎಲ್ಲ ಬರೋದು ಚೆನ್ನಾಗಿರುತ್ತೆ, ಆಗಲೇ ಹೇಳ್ದಂಗೆ. ಅದಕ್ಕೋಸ್ಕರ ಸುಮ್ಮನೆ ರೌಂಡ್ ಹಾಕೊಂಡು ಹೋಗೋಣ ಅಂದ್ಬಿಟ್ಟು ಬಂದಿದ್ದಷ್ಟೇ.
ಟ್ಯಾಂಕಲ್ಲಿ ನೀರು ಬರ್ತಾವೆ. ಇಲ್ಲೇ ಮುಖ ತೊಳ್ಕೊಂತಾವಳೆ ಸವಿತಾ. ನಾನು ದಿನ ನಾವು ಹುಂದೆ ಹಂಗೆ ಅವಳು ದಿನಕ್ಕೆ ಒಂದು ಸರಿ ನೆಸ್ಕೊಳ್ಳಿ ಇಟ್ಕೊಂಡು ಯಾಕೆ ಬಿಡಲಿ ನನ್ನ ಕುಟ್ಟ ಯಾಕೆ ಮಾತಾಡ್ತಾ ಇಲ್ಲ. ಮುಖ ತೊಳ್ಕೊಂಡು ಟ್ಯಾಕ್ ಹತ್ರ ಇವಾಗ ಹೋಗ್ತಾ ಇದ್ದೀವಿ. ಕಾಫಿ ಮಾಡ್ಕೊಂಡು ಕಾಫಿ ಕುಡಿಬೇಕು. ಟೈಮ್ ಆಗೈತೆ, ಟಿಫನ್ ಟೈಮೇ ಆಗೈತೆ. ಹಳ್ಳಿ ಕಡೆ ಏನು ಲೆಕ್ಕ ಇಲ್ಲ, ಲೇಟೆ. ಇವಾಗ ನಂದು ಕಾಫಿ ಕುಡ್ದೆಲ್ಲ ಆಯಿತು. ಬಾಗ್ಲಿಗೆ ನೀರು ಹಾಕೋಣ ಅಂದ್ಬಿಟ್ಟು ಬಂದೆ. ಎದ್ದ ತಕ್ಷಣ ತೋಟದ ಹತ್ರ ಹೋದ್ನಲ್ಲ, ಅದರಿಂದ ಬಾಗ್ಲಿಗೆ ನೀರು ಹಾಕೋಕ್ಕಾಗಲಿಲ್ಲ. ಅಮ್ಮ ಹುಷಾರಾಗಿದ್ದಿದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮಾಡೋ ಕೆಲಸನೇ ಫಸ್ಟು ಬಾಗ್ಲಿಗೆ ನೀರು ಹಾಕೋದು. ಅದೊಂದು ಸಂಪ್ರದಾಯ ಅಂತಲೇ ಹೇಳ್ಬೋದು. ಬೆಳಗ್ಗೆ ಮತ್ತು ಸಂಜೆ ಏನು ಮಿಸ್ ಆದ್ರೂ ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋದು ಮಾತ್ರ ಮಿಸ್ ಮಾಡಲ್ಲ ಅಮ್ಮ. ಅಕಸ್ಮಾತ್ ಅಮ್ಮ ಊರಲ್ಲಿಲ್ಲ ಅಂದರೆ ದೊಡ್ಡಮ್ಮಂಗೆ ಹೇಳ್ಬಿಟ್ಟು ಬರ್ತಾರೆ ಬಾಗ್ಲಿಗೆ ನೀರು ಹಾಕು ಅಂತ. ಹಾಗೆ ದೊಡ್ಡಮ್ಮ ಇಲ್ಲ ಅಂದರೆ ಅಮ್ಮ ಹಾಕ್ತಾರೆ ದೊಡ್ಡಮ್ಮನ ಮನೆಗೆ. ಬೆಳಗ್ಗೆ ಟೈಮು ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋದ್ರಿಂದ ದೇವತೆಗಳು ಮನೆ ಬಾಗ್ಲಿಗೆ ಬರ್ತಾರೆ ಅನ್ನೋದೊಂದು ಅವ್ರಿಗೊಂದು ನಂಬಿಕೆ. ಅದರಿಂದ ಇವಾಗ ಬಾಗ್ಲಿಗೆ ನೀರು ಹಾಕೆಲ್ಲ ಆಯಿತು. ಕುಂಕುಮ ಇಕ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದೀನಿ. ನೆನ್ನೆಯಿಂದ ಮುಗಿತಾ ಇಲ್ಲ, ನೋಡ್ತಾ ಇದ್ದೀನಿ. ಅವಳು ಬಂದು ಅದೇ ಹೇಳಿದ್ದು, ತಗೊಂಡ್ಲು ಅಷ್ಟೇ. ಇಡ್ಲು ಮಂಡಿನ ಹೊಡಿನಿಲ್ಲ ಅವಳು, ದೇವ ಕೊಡದ್ಲು ಒಂದು ಅಂತ ಹೇಳ್ದ. ಸೌಂಡ್ ಮಾಡಬಾರ್ದು. ಇವಾಗ ಪಾತ್ರೆ ಎಲ್ಲ ತೊಳೆದೆ, ಟಿಫನ್ ಆಗಿದೆ. ಏನೋ ನಿಂದ ನೋಡಿ ಏನು ಸೌಂಡ್ ಮಾಡ್ತಾನೆ. ಓಯ್ ಏನಿಂದು ಏನು ಬೇಕು ನಿಂಗೆ? ಮುಚ್ಚು ಬಾಯ್. ಸಿಕ್ಕಾಬಟ್ಟೆ ಬಿಸಿಲು. ಸವಿತಾ ಎಣ್ಣೆ ಹಾಕೊಡ್ಬಾ ಅಂತ ತಲೆ ತಿಂತಾವಳೆ. ಫಸ್ಟ್ ಅವಳಿಗೆ ಎಣ್ಣೆ ಹಾಕೊಡ್ತೀನಿ. ನಮ್ಮ ಸವಿತಾ ಒಂದು 10 ನಿಮಿಷ ಮಲ್ಕೊಳ್ಳೋಣ, ಸಿಕ್ಕಾಬಟ್ಟೆ ಬಿಸಿಲು ಅಂದ್ಬಿಟ್ಟು ನನ್ನ ಮಗನ ಮಲ್ಕೊಂಡಿದ್ರೆ ಎಣ್ಣೆ ತಿಕ್ಕ ಇನ್ನೂ ಒಂದು ಕಾಲ್ಗೇನೆ ಆಮೇಲೆ ತಿಕ್ಕೊಡ್ತೀನಿ ಸುಮ್ಮನೆ ಬಿಸಿಲು ಕಡಿಮೆ ಆಗುತ್ತೆ ಅಂದ್ರೆ ಕೇಳಲೇ ಇಲ್ಲ. ಎಣ್ಣೆ ತಿಕ್ಕ ನಿಜವಾಗ್ಲೂ ಕುತ್ಕೊಳ್ಳೋಕೆ ಆಗ್ತಾಯಿಲ್ಲ, ಅಷ್ಟು ಸೆಕೆ ಆಗ್ತೈತಿ. ತಲೆ ನೋಡಿಗಿಲಿ ಹೆಂಗಿದೆ, ಹುಚ್ಚು ಇಡ್ತಿದ್ದಂಗಿದ್ದೀನಿ. ಅಲ್ಲಿ ನೋಡಿದ್ರಲ್ಲಿ ಏನಂತಾರೆ, ಏನೋ ಅನ್ನೋಲ್ಲ ತಗೋ. ಎಲ್ಲ ಮನೆ ತಂಗೆ ಯಾವುದೋ ಹುಚ್ಚು ಬುಡ್ಕಿ ಅಂತಾರೆ. ಏನಿಲ್ಲ, ಎಲ್ಲ ಮನೆ ತಂಗೆ ಇರೋದು. ಹಳ್ಳಿ ಜನ ಹೆಂಗಿರ್ತಾರೆ, ಹಳ್ಳಿಲಿ ಹಂಗೆ ಇರೋದೆಲ್ಲ. ಯಾರು ಏನು ಅಂದ್ಕೊಳ್ಳಲ್ಲ. ಇವಳು ಏನನ್ನ ತಿಳ್ಕೊತಾಳೆ. ಏಯ್ತು ನನ್ನ ಮಗಳು ಎಣ್ಣೆ ತಿಕ್ತಾಳೆ ಅಂದ್ಬಿಟ್ಟೆಲ್ಲ ಚೆನ್ನಾಗಿ ಎಣ್ಣೆ ಆಗ್ತೈತಿ, ಚೆನ್ನಾಗಿ ಥರ ಬರ್ತೈತಿ. ಹಾಕಿಸ್ಕೊಂಡಿದ್ದೀನಿ ಅಂತ ನಾನು ಚೆನ್ನಾಗಿ ಎಣ್ಣೆ ಹಾಕ್ತೀನಂತೆ, ತಲೆ ಬಚ್ತೀನಂತೆ. ಅದಕ್ಕೆ ಮನೆ ಕಳಗೆ ಬಿಡ್ದಂಗೆ ಕರ್ಕೊಂಬಂದಳಂತೆ. ಇವಾಗ ಫಸ್ಟು ಮಕ್ಳಿಗೆಲ್ಲ ಎಣ್ಣೆ ಹಾಕ್ಬಿಡೋಣ, ಅದಾದಮೇಲೆ ಸವಿತಂಗೆ ಹಾಕೋಣ ಅಂದ್ಬಿಟ್ಟು ಮಕ್ಳಿಗೆ ಹಾಕ್ತಾಯಿದ್ದೀನಿ, ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ. ಬೆಳಗ್ಗೆ ಎಣ್ಣೆ ಹಾಕ್ತೀನಿ ಅಂತ ಹೇಳಿದ್ದೆ, ಅದರಿಂದ ಕೈಗೆ ಸಿಕ್ಕಿತ್ತಿಲ್ಲ. ವೈಶಾಲಿ ಕಂಡ್ರೆ ಅದು ನಾಯಿ ಮಡ್ಕೊಂಡಿಲ್ಲ. ಕಾಸು ಹುಡ್ತಾ ಇಲ್ವಾ ಇವ್ನಿಗೆ? ಹಂಗೆ ಹೋಯ್ತು ನೋಡಿ. ಒಡ್ಡ ಅವನು ಒಡ್ಡ ಆಗ್ಬಿಟ್ಟಾನೆ. ಸಂಗೀತಮ್ಮ ಯಾರು ಅವರು? ಸಂಗೀತಮ್ಮ ಇವಳೇನಾ? ಇವಳೇ ಸಂಗೀತಮ್ಮ ಅಂದರೆ? ನನ್ನ ಸ್ಟೈಲ್ದಲ್ಲಿ ಯಾರು ಹೇಳ್ತಾನೆ? ನಾವ್ಯಾರಲ್ಲ ಚಿನ್ನು? ಸವಿತಮ್ಮ. ಯಾವೂರು? ಜಕ್ಕೇನಹಳ್ಳಿ. ಏನಾಗಬೇಕು ನಿಂಗೆ? ನಿಂಗೆ ಏನಾಗಬೇಕವ ಚಿನ್ನು? ನಿಂಗೆ ಏನಾಗಬೇಕವ? ನಾನು ಏ ಪಿಂಟು ಕಟ್ ಮಾಡಿಸ್ಬಿಟ್ಟು ಏರಿಸ್ಬೇಕು ಕೂದಲುನ. ಏರ್ ಕಟ್ ಮಾಡಿಸಿ ನೋಡಿ ಹೆಂಗೆ ಓಪನ್ ಆಗಿ. ಅವು ಎಣ್ಯಕ್ಕಾಗಲ್ಲ, ಹಂಗೆ ಮಾಡ್ಸಿ ಹಾಕಿ. ಮುಂಚೆ ಚೆನ್ನಾಗಿ ಎಣಿತಾ ಇದ್ದೆ ಕಣೆ, ಚೆನ್ನಾಗಿ. ಈಗ ಕಟ್ಟಿಂಗ್ ಮಾಡಿಸಿದೆಯಲ್ಲ, ಬರಲ್ಲ ತಗೋ. ಕಟ್ಟಿಂಗ್ ಮಾಡಿಸಿ ಇವಾಗ ಬರ್ತಾನೆ ಇಲ್ಲ. ಅದು ರಿಬ್ಬನ್ ಅದು. ಅದು ಹಿಂಗೆ ಆಫ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ರಿಬ್ಬನ್. ಇದು ಕೊಟ್ಟೆ ಹಂಗೆಯಾ? ಕೊಟ್ಟು ಹಂಗೆಯಾ? ಬಿಚ್ಕೋಬಹುದದ? ನಮ್ಮ ಅಕ್ಕನ ಮಗಳು ನಮ್ಮ ಅಮ್ಮಂತ ಹಾಕಿಸ್ಕೊತೀನಿ, ನಿಂತ ಹಾಕಿಸ್ಕೊಳ್ಳೋದ ಚಿಕ್ಕಿ ಅಂದ್ಬಿಟ್ಟು ಹೋಗಿದ್ದಾಳೆ. ಏನಲ್ಲು ಪಿಂಟಿ? ಏನಲ್ಲು ನಿಂತ ಹಾಕಿಸ್ಕೊಳ್ಳಲ್ಲ ಚಿಕ್ಕಿ, ನಾನು ನಮ್ಮ ಅಮ್ಮಂತ ಎಣ್ಣೆ ಹಾಕಿಸ್ಕೊಂಡು ತಲೆ ಬಚ್ಚಿಸ್ಕೊತೀನಿ ಅಂತ ಹೋಗೋಳು. ಹೌದಾ?
ಅವ್ರಿಗವರೇ ದೇವರು. ಈ ಬಿಸಿಲು ಮಕ್ಳಿಗೆ ಏನೊಂಚೂರು ಕೆಮ್ತಾನೆ ಇಲ್ಲ, ಅವಕ್ಕೇನು ಏನು ಇಲ್ಲ, ಕೂಲಾಗೈತೆ ವೆದರು ಅನ್ನೋ ಥರ ಆಟ ಆಡ್ತಾ ಇದ್ದಾರೆ. ಮಾತ್ರವ ಈ ವರ್ಷ ಅಷ್ಟು ಬಿಸಿಲು ಯಾವ ವರ್ಷನೂ ಇಲ್ಲ. ಪಿಟ್ಟ ಸಿಕ್ಕೈತೆ, ಸಿಕ್ಬಿಡ್ಸಿಲ್ಲ. ಮೊದಲು ಬಗ್ ಮಾಡಿ ಹಾಕು, ಆಮೇಲೆ ಬಿಡ್ತೀವಿ. ಎಣ್ಣೆ ಹಾಕಿದ್ರೆ ಎಣ್ಣೆ ಹಾಕಿ ಸಿಕ್ಬಿಡ್ಸಕ್ಕೆ ಹೋದ್ರೆ ಕೂದಲು ಉದುರುತ್ತೆ. ಆಯ್ತು ತೊಡೆ ಮೇಲೆ ಮನಸ್ಕೊಂಡೆ. ಹಂಗಂತ ನೀನು ಹಿಂಗೆಲ್ಲ ಹುಚ್ಚು ಥರ ತಿರ್ಕೊಂಡ್ರೆ ಆಯಿತು. ಸವಿತಂಗೆ ಎಣ್ಣೆ ಎಲ್ಲ ಹಾಕೊಟ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಮುದ್ದೆ ತಿರ್ಗೋಣ ಅಂದ್ಬಿಟ್ಟು ಬಂದೆ. ಏನಕ್ಕೆ ಇಷ್ಟೊಂದು ಮುದ್ದೆ ಅಂತ ಶಾಕ್ ಆಗಬೇಡಿ, ಇಷ್ಟು ದೊಡ್ಡ ತಪ್ಪಲಿಲಿ ಮುದ್ದೆ ಮಾಡ್ತಾ ಇದ್ದೀನಲ್ಲ ಅಂತ. ನಮ್ಮ ಅಕ್ಕ ಏನೋ ಮುದ್ದೆ ಚಾಲೆಂಜ್ ವೀಡಿಯೋಸ್ ಮಾಡ್ತೀನಿ ಅಂದ್ಬಿಟ್ಟು ಇಷ್ಟೊಂದು ಮುದ್ದೆ ಮಾಡಿಸ್ತಾ ಇರೋದು. ಇವಾಗ ಮುದ್ದೆ ಹೊಂದಿಸ್ತಾ ಇದ್ದೀನಿ. ಸವಿತಂಗೆ ಹೊಂದಿಸು ಅಂತ ಕೊಟ್ಟರೆ ಅವಳಿಗೆ ಎದೆ ನೋವು ನನಗೆ ಆಗ್ತಾಯಿಲ್ಲ ಅಂದ್ಲು. ಅದರಿಂದ ನಾನೇ ಮಾಡೋಣ ಅಂದ್ಬಿಟ್ಟು ಇವಾಗ ಮಾಡ್ತಾ ಇದ್ದೀನಿ. ಮುದ್ದೆ ಮಾಡ್ತೀವಿ ನೀವು. ಮುದ್ದೆ ಎಲ್ಲ ಮಾಡಾಯಿತು. ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಬಂದೆ. ನನ್ನ ಮಗಂಗೂ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡೋಣ ಅಂದ್ಬಿಟ್ಟು ಇವಾಗ ಊಟ ಮಾಡ್ತಾ ಇದ್ದೀನಿ. ಸಂಗೀತ ಅಲ್ಲ ಕಳ್ಳ, ಸಂದೀಪು. ಏಯ್ ನಿಮ್ಮ ಅಮ್ಮನ ಹೆಸರು ಸಂದೀಪು. ಏನಪ್ಪ ಅಂದಲ್ಲ, ನನ್ನ ಸಂದೀಪು ಅಂತೀಯಾ? ಸಂದೀಪು ಅಮ್ಮ. ಎರಡು ಚಂಡು ಉಣ್ಣಕಾಯಿ ತರ್ಲವೇನಮ್ಮ? ಓ ನನಗಾಗಲ್ಲಮ್ಮ, ನಿಮ್ಮ ಸವಿತ್ ನನಗೆ ಉಣ್ಣಕ್ಕಾಗಲ್ಲ. ಉಣ್ಣೋದ್ರ ಆಗತ್ತಾಳಮ್ಮ. ನಿಮ್ಮ ಸವಿತ್ ನಂಗೆ ಆಗಲ್ಲ ಕಣಮ್ಮ. ಆಗೋದು ಕುತ್ಕೊಂಡು ಬಾಯಿಗೆ ಹಾಕೋಬಾರ್ದು, ಸುಸ್ತಾಗುತ್ತಲ್ಲ ಮಗನೇ. ನಮ್ಮ ಹಳ್ಳಿ ಕಡೆ ಕೆಲಸ ಎಲ್ಲ ಮುಗಿಸಿ ಸಂಜೆ ಟೈಮ್ ಹೋಯ್ತಾ ಇದೇ ತರ ಈಚೆ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀವಿ. ಅದು ಮೊದಲಿಂದ ಅಭ್ಯಾಸ. ಊರ್ ಕಡೆ ಬಂದ್ರೆ ಸಂಜೆ ಟೈಮ್ ಅಂತೂ ಈಚೆ ಕುತ್ಕೊಳ್ದಲ್ಲೇ ಇರಲ್ಲ. ಸವಿತಾ ಒಟ್ಟ ಒಟ್ಟ ಅಂತಾಳೆ. ಮುಚ್ಚೆ ಬಾಯಿ, ಮುಚ್ಚೆ ಬಾಯಿ. ನನ್ನ ಮಗಳು ಮತ್ತೆ ನಮ್ಮ ಅಕ್ಕನ ಮಗಳು ಇಬ್ರು ಕಿತ್ತಾಡ್ತಾ ಇದ್ದಾಳೆ. ನನ್ನ ಸವಿತಮ್ಮ ಅಂತ ಇವಳ. ಇಲ್ಲ ನೋಡಿ, ನನ್ನ ಪಪ್ಪು ಇದು. ಮುಡಿ ಕೊಡಿ ಅಂತ ಸುಂದರಪ್ಪ ಆಯ್ತು. ಮುಡಿ ಕೊಡಿ ಅಂತ ತುಂಬ ಕಮೆಂಟ್ ಮಾಡ್ತಾ ಇದ್ರಿ. ಮುಡಿ ಕೊಡೋಣ ಅಂತಲೇ ಈ ಸತಿ ಬಂದಿದ್ದು ನಾನು ಊರಿಗೆ. ಯಾವ್ದಾರು ಏನು ಮಾಡೋದು, ಅಮ್ಮಂಗೆ ಹುಷಾರು ತಪ್ಪಿಡ್ತು. ಅಮ್ಮ ಸ್ವಲ್ಪ ಲೋ ಬಿ ಪಿ ಆಗಿ ತಲೆ ಸುತ್ತಾಗಿ ಭಾನುವಾರ ಮಧ್ಯಾಹ್ನ ಇವಳು ಕೈ ಕೊಡ್ತಾವಳೆ ಮೋಸ ಮಾಡಿ. ನಾಳೆ ಇವಳು ಬಾ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಕಳ್ಸ್ಕೊಂಡೆ. ಆದ್ರೆ ಏನು ಮಾಡೋದು, ಅಮ್ಮಂಗೆ ಹುಷಾರು ತಪ್ಪಿತು. ಅಮ್ಮ ಫುಲ್ ಹುಷಾರು ಇದ್ದಿಲ್ಲ. ಅಮ್ಮಂಗಂದ್ರೆ ಇನ್ನ ಫುಲ್ ಹುಷಾರಾಗಿಲ್ಲ. ಸುಸ್ತೆಲ್ಲ ಹಂಗೆ ಇದೆ. ಸುಮ್ನೆ ಬಸ್ಸಲ್ಲಿ ಹೋಗ್ಬೇಕು ಸುಳ್ಳು ಹೇಳ್ತಾಳೆ. ಅಂದ್ರೆ ಅಮ್ಮ ಅಷ್ಟು ನಿಜ ಹೇಳು, ಫುಲ್ ಹುಷಾರಾಗವ್ರ, ಸುಳ್ಳು ಹೇಳ್ಬೇಡ. ಮಮ್ಮಿ ಸುಸ್ತೆಲ್ಲ ಕಡಿಮೆನಾ? ನಮ್ಮಮ್ಮ ನೋಡಿ ಎದ್ ನಿಂತಿದ್ದೀನಿ, ನನ್ನ ಕೈಲಿ ಆಯ್ತಾ ಇಲ್ಲ ಅಂತೈತೆ. ಭಾನುವಾರ ಮಧ್ಯಾಹ್ನ ಅಮ್ಮ ಫುಲ್ಲು ಸೀರಿಯಸ್ ಆಗಿ ಬಿದ್ದೋಗಿದ್ರು. ಒಂದು ಫಂಕ್ಷನ್ ಇತ್ತು, ಹೋಗಿದ್ರು. ನಾನು ನನ್ನ ಮಗಳನ್ನೆಲ್ಲ ಅಮ್ಮನ ಜೊತೆನೆ ಕಳಿಸ್ದೆ. ಹೋಗಮ್ಮ ನಾವು ಬರ್ತೀವಿ ಅಂದ್ಬಿಟ್ಟು. ಬರೋ ಅಷ್ಟರಲ್ಲಿ ಅಮ್ಮಂಗೆ ಯಾಕೋ ಲೋ ಬಿ ಪಿ ಥರ ಆಗ್ಬಿಟ್ಟಿದೆ. ಫುಲ್ಲು ತಲೆ ಸುತ್ತು ಅಂತ ಫುಲ್ಲು ಬಿದ್ದೋಗಿದ್ರು. ಅದಾದಮೇಲೆ ಆಟೋದಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಸಂಜೆ ಗಂಟೆ ಅಡ್ಮಿಟ್ ಮಾಡಿ ಅದಾದಮೇಲೆ ಕರ್ಕೊಂಬಂದಿದ್ದು. ಇವಾಗ ಮತ್ತೆ ಬಸ್ಸಲ್ಲಿ ಜರ್ನಿ ಮಾಡಿ ಕರ್ಕೊಂಡೋದ್ರೆ ಇನ್ನೂ ಹುಷಾರು ತಪ್ತಾರೆ. ಅದು ಅಲ್ಲದೆ ನಾನು ಕೆಲಸಕ್ಕೆ 2 ದಿವಸ ಅಂತ ರಜೆ ಹೇಳಿ ಬಂದಿದ್ದು. ಇನ್ನೂ ರಜೆ ಆದರೆ ಅಲ್ಲೂ ಬೈಸ್ಕೊತೀನಿ. ಅದು ಅಲ್ಲದೆ ಅಮ್ಮ ಇನ್ನೂ ಹುಷಾರು ತಪ್ತಾರೆ. ಮತ್ತೆ ಜಾಸ್ತಿ ಲೋ ಬಿ ಪಿ ಆದರೆ ಅಲ್ಲೆಲ್ಲೂ ನಮಗೆ ಗೊತ್ತಿಲ್ಲ. ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಕ್ಕೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ನಮಗೂ.
ಅಮ್ಮ ಏನಾದರೂ ಅಲ್ಲಿ ತಲೆ ಸುತ್ತು ಹಂಗೆ ಹಿಂಗೆ ಅಂತ ಮತ್ತೆ ಹಂಗೆ ಆದರೆ ನಮಗೂ ಕಷ್ಟ ಆಗುತ್ತೆ, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಏನು ಅಂತ ಗೊತ್ತಿಲ್ಲ ಅಲ್ವಾ. ಅದರಿಂದ ಒಂದು 15 ಡೇಸ್ ಬಿಟ್ಕೊಂಡು ಬರ್ತೀನಿ ಮುಡಿ ಕೊಡೋಕ್ಕೆ ಅಂದ್ಬಿಟ್ಟು ಇವಾಗ ಈ ಸತಿ ನಾಳೆ ಊರಿಗೆ ಹೋಗ್ತಾ ಇದ್ದೀನಿ. ಬಂದ ಕೆಲಸ ಅಂತೂ ಆಗಲಿಲ್ಲ, ನಾನೇನೋ ಅಂದ್ಕೊಂಡು ಬಂದೆ, ಅದೇನೋ ಆಯಿತು ಬಿಡಪ್ಪ. ಇವಾಗ ಕಾಫಿ ಮಾಡಿಕೊಂಡು ಏನು ಮಾಡಬೇಕಪ್ಪ, ಕಾಫಿ ಮಾಡಿಕೊಂಡು ಬ್ಲ್ಯಾಕ್ ಆಗಿದ್ದಾನೆ, ಬಿಸಿಲು ಇದೆಯಲ್ಲ ಸಿಕ್ಕಾಬಟ್ಟೆ, ಅದರಿಂದ ಬ್ಲ್ಯಾಕ್ ಆಗಿದೆ ಇದು. ಏನು ಮಾಡಬೇಕಪ್ಪ ಕಾಫಿ ಮಾಡಿಕೊಂಡು? ಕುಡಿಬೇಕು. ನನಗೂ ಕೊಡಮ್ಮ. ಕೊಡ್ತೀನಮ್ಮ. ನಾನು ಊರಿಗೆ ಹೋಯ್ತೀನಿ ನಾಳೆಗೆ ಹೋಯ್ತೀನಿ. ನಾನು ನಿಮ್ಮ ಅಮ್ಮ ಧರ್ಮಸ್ಥಳ ಕರ್ಕೊಂಡು ಹೋಗುವಂತೆ. ಹುಷಾರಿಲ್ಲ ಅನ್ನು ಅವು ಹುಷಾರಿಲ್ಲ. ಇಲ್ಲ ಚೆನ್ನಾಗೈತೆ ಹೂವು ಅಲ್ಲಿ ನಮ್ಮ ಅವು ಚೆನ್ನಾಗೈತೆ. ಕಳ್ಳ ಹೇಳ್ತಿದ್ಯಾ ಸಂಗೀತಮ್ಮ? ಸುಳ್ಳು ಹೇಳ್ಬಾರ್ದು. ಸುಳ್ಳು ಹೇಳ್ತೀಯ? ನೀನ್ ಸುಳ್ಳು ಹೇಳ್ತಿ ಕಣಮ್ಮ. ನಿಜವಾಗ್ಲೂ ನನ್ನ ಮಗನ ಮಾತು ಕೇಳ್ತಲೇ ಇರ್ಬೇಕು ಅನ್ಸುತ್ತೆ, ಅಷ್ಟು ಕ್ಯೂಟಾಗಿ ಮಾತಾಡ್ತಾನೆ. ಸುಳ್ಳು ಹೇಳ್ತೀಯ ಸಂಗೀತಮ್ಮ? ಬಾಯಿ ಮುಚ್ಚು, ಬಾಯಿ ಮುಚ್ಚು. ಸವಿತಮ್ಮ ಅಲ್ಲಿಂದ ಬಂದಿಲ್ವಾ? ಸವಿತಮ್ಮ ಅಲ್ಲಿಂದ ಬಂದಿಲ್ವಾ? ಎಲ್ಲಿಂದ ಬಂದವಳೆ ನಿಮ್ ಸವಿತಮ್ಮ? ಊರಿಂದ ಬರ್ಲಿ ಬಿಡು, ಏನ್ ಭಯನಾ ಬಂದ್ರೆ? ಸವಿತಮ್ಮ ಮತ್ತೆ ಮತ್ತೆ ಬರ್ತಾಳೆ ಬಿಡು. ಬಾಯಿ ಮುಚ್ಚು, ಬಾಯಿ ಮುಚ್ಚು, ಬಾಯಿ ತಂಗಿ ಮುಚ್ಚು. ತಂಗಿ ಮಕ್ಕಳು ಬೇಕು ಅಂತ ಬರ್ತಾಳೆ. ಸವಿತಮ್ಮ ಬರಲ್ಲ ನಾನು. ಮತ್ತೆ ಬರ್ತಾಳೆ ಬಿಡು, ತಂಗಿ ಬೇಕು ಅಂದ್ರೆ. ಬರಲ್ಲ ನಾನು. ಸವಿತಮ್ಮ ಬರೋಕ್ಕಿನ್ನ ಇಲ್ಲ ಆಗಲ್ಲ ನಾನು. ಉಪ್ಪುಶಿ ಐ ಮಕ್ಳಿದಾರಲ್ಲ, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ, ಯಾರು ಏನು ತಿಳ್ಕೊಬೇಡಿ. ಎಷ್ಟು ಹೇಳಿದ್ರು ಬಾಯಿ ಮುಚ್ಚಲ್ಲ, ಮಾತಾಡ್ತಲೇ ಇರ್ತಾರೆ. ಲಾಸ್ಟ್ ವೀಕು ಸವಿತಾರೂರಲ್ಲಿ ಹಬ್ಬ ಇತ್ತು, ಅಮ್ಮ ಮಕ್ಕಳು ಎಲ್ಲ ಹೋಗಿದ್ರು. ಅಲ್ಲೇನೋ ಫೋನ್ ಕೊಡ್ಸಿದ್ಲಂತೆ ಜಾತ್ರೆಯಲ್ಲಿ, ಅದನ್ನ ಕೇಳ್ತಾ ಇದ್ದಾಳೆ. ಎಲ್ಲ ಫೋನು ಸವಿತಮ್ಮ ಕೊಡ್ಸಿದ್ದು? ಯಾಕೆ ಮುರಿದಾಗ್ತೆ ನೋಡು. ಇವಾಗ ಸಂಜೆ ಆಯಿತು, ನಾವು ಒಳಗಡೆ ಬಂದೋ ಟಿ ವಿ ನೋಡೋಣ ಅಂದ್ಬಿಟ್ಟು. ದೊಡ್ಡಮ್ಮನೂ ಟಿ ವಿ ನೋಡೋಕೆ ಬಂದಿದ್ದಾರೆ. ಹಳ್ಳಿ ಕಡೆ ಹೆಂಗಪ್ಪ ಅಂದರೆ ಯಾರ ಮನೇಲಿ ಟಿ ವಿ ಇರುತ್ತೋ ಅವ್ರ ಮನೇಲಿ ಅಕ್ಕಪಕ್ಕದ ಮನೆಯವರೆಲ್ಲ ಒಂದೇ ಮನೆಯಲ್ಲಿ ಹೋಗಿ ಟಿ ವಿ ನೋಡ್ತಾರೆ. ದೊಡ್ಡಮ್ಮ ಮನೇಲಿ ಟಿ ವಿ ಇದೆ, ಆದರೆ ಕರೆನ್ಸಿ ಇಲ್ಲ ಮತ್ತು ಡಿಶ್ ಎಳ್ಸಿಲ್ವಂತೆ. ಅದರಿಂದ ನಮ್ಮ ಮನೆಗೆ ಬಂದಿದ್ದಾರೆ ಟಿ ವಿ ನೋಡೋಕ್ಕೆ. ದೊಡ್ಡಮ್ಮ ಮತ್ತು ಪ್ರಮೋದ, ಸವಿತಾ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ರು. ನಮ್ಮ ಚಂದ್ರಿ ದೊಡ್ಡಮ್ಮ ಟಿ ವಿ ನೋಡೋಕೆ ಬಂದೈತೆ ಇವತ್ತು. ಯಾವಾಗಲೂ ಬರಲ್ಲ, ಅಷ್ಟೆಲ್ಲ ಒಳ್ಳೆ ಬುದ್ಧಿ ಇಲ್ಲ. ಬರೋಣ ವಾರ್ಗಿತಿ ಜೊತೆ ವಾರ್ಗಿತಿ ನೋಡ್ಕೊಳ್ಳೋಣ, ಮಕ್ಕಳು ನೋಡ್ಕೊಳ್ಳೋಣ, ಅವೆಲ್ಲ ಒಳ್ಳೆ ಬುದ್ಧಿ ಇಲ್ಲ. ಇವತ್ತು ಟಿ ವಿ ಇರೋದಕ್ಕೆ ಬಂದಿರೋದು ಮೇಡಮ್, ಇಲ್ಲಾಂದ್ರೆ ಎಲ್ಲಿ ಬರೋರು? ಹಾಂ ಚಂದ್ರಮ್ಮ ಬತ್ತಿದ್ದ ನೀನು? ಬತ್ತಿದ್ದ? ಸುಮ್ಮನೆ ಸೈಲೆಂಟಾಗಿ ಒಬ್ಬರು ಇಬ್ಬರು ಇದ್ದು ಅದೇ ಮೈಂಡ್ ಸೆಟ್ಗೆ ಸೆಟ್ ಆಗಿಬಿಟ್ಟು ಜಾಸ್ತಿ ಗಲಾಟೆ ಆದರೆ ಆಗಲ್ಲ ಅಲ್ವಾ ದೊಡ್ಡಮ್ಮ? ಏನೇ ನಮ್ಮ ಅಲ್ಲ, 3 ಮುದ್ದೆ ಉಂಡ್ಬಿಟ್ಟು ಮೂರುವರೆ ಮುದ್ದೆ ಉಂಡ್ಬಿಟ್ಟು ಹಿಂಗೆ ಆಡು ಅಂತ ಹೇಳಿದ್ದೀನ. ನೆಳ್ಳಾಡ್ತಾ ಕೂತಾಳೆ, ಬಿಸಿನೀರು ಕೊಡು, ಕಾಫಿ ಕೊಡು, ಟೀ ಕೊಡು ಅಂತ 3 ಮುದ್ದೆ ಒಬ್ಬಳೆ ಉಂಡಾಳೆ ಇವತ್ತು. ಉಂಡ್ಬಿಟ್ಟು ಒದ್ದಾಡ್ತಾ ಕೂತಾಳೆ. ನೀನೆಷ್ಟ? 2.5. ಚಂದ್ರಿ ದೊಡ್ಡಮ್ಮ 2 ಮುದ್ದೆ ಊಟ ಮಾಡಿದ್ದಾರೆ ಇವತ್ತು. ಅಲ್ಲ ಚಂದ್ರಮ್ಮ? ದೊಡ್ಡಮ್ಮ ನಂಗೆ ಕೊಡೆ ಎಲ್ಲಡಿಕೆ, ಎಲೆ ಕೊಡೆ, ನೀರು ನಂಗಿಲ್ಲ. ಇವಾಗ ನನಗೆ ಕೊಟ್ಟರೆ ಸವಿತಾ ಜಗಳ ಕೊಡ್ತಾಳೆ ದೊಡ್ಡಮ್ಮ ಕೊಟ್ಟೆ. ಸವಿತಾ ನನಗೆ ಕೊಡ್ತು, ನಿನಗೆ ಕೊಡ್ಲಿಲ್ಲ. ದೊಡ್ಡಮ್ಮನ್ನ ಮತ್ತು ಸವಿತನ್ನ ರೇಗಿಸ್ಕೊಂಡು ಕೂತಿದ್ದೆ. ಹಾಗೇ ಕಾಫಿಗೆ ಟೈಮ್ ಆಗಿಬಿಟ್ಟಿತ್ತು ತುಂಬ. 8 ಗಂಟೆಯಲ್ಲಿ ನಾನು ಕಾಫಿ ಮಾಡ್ತಾ ಇರೋದು. ಯಾಕಪ್ಪ ಅಂದರೆ ಹಳ್ಳಿ ಕಡೆ ಡೈರಿಲಿ ಹಾಲು ಸಿಗೋದೇ ಲೇಟು. 8 ಗಂಟೆಗೆ ನಮ್ಮ ಅಕ್ಕನ ಮಗ ಹೋಗಿ ತಂದಿದ್ದು. ಅದರಿಂದ ಇವಾಗ ಕಾಫಿ ಇಟ್ಕೊಡ್ತಾ ಇದ್ದೀನಿ ಎಲ್ಲರಿಗೂ. ನಮ್ಮ ಮುದ್ದೆ ಮಟ್ಟ ಊಟ ಮಾಡ್ತಾರೆ, ಇಷ್ಟಪಡ್ತಾರೆ ಮುದ್ದೆನ. ಆದರೂ ಫಸ್ಟ್ ಟೈಮ್ ತುಂಬ ಟೈಮ್ ಆಗಿದೆ ಇವತ್ತು. ಆದ್ರೂ ಇಲ್ಲಿ ಡೈರಿಲಿ ಹಾಲು ಸಿಗೋದು ಲೇಟು, ಅದಕ್ಕೆ ಲೇಟಾಗಿ ಕಾಫಿ ಕುಡಿತಾ ಇದ್ದೀನಿ. ತುಂಬ ಶೆಕೆಯಾಗಿದೆ, ಒಂದು 1/2 ಅವರ್ ಈಚೆ ಕೂತ್ಕೊಬಿಡ್ಬೇಕಂಡ. ಮಲಗಿದ್ಲು, ಕಾಫಿ ಅಂದ ತಕ್ಷಣ ಎದ್ದು ಕೂತವಳೆ. ಸಮಾಧಾನವ? ಕಾಫಿ ಕೊಡ್ನಿಲ್ಲ, ಟೀ ಕೊಡ್ನಿಲ್ಲ. ಇವಾಗ ಟೈಮ್ ಬಂದು 9:30 ಆಗಿದೆ. ಸ್ವಲ್ಪ ಹೊತ್ತು ಗಾಳೀಲಿ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಬಂದು ಕೂತ್ಕೊಂಡಿದ್ದೆ. ನಾಳೆ ಬೆಂಗಳೂರಿಗೆ ರಿಟರ್ನ್ ಹೋಗಬೇಕು. ಸ್ವಲ್ಪ ಬೇಜಾರಿದೆ, ಯಾಕಪ್ಪ ಅಂದರೆ ಮಕ್ಕಳು ಬಿಟ್ಬಿಟ್ಟು ಹೋಗ್ತೀನಲ್ಲ. ನನ್ನ ಮಗಳು ಇಷ್ಟು ದಿವಸ ನಮ್ಮ ಜೊತೆನೇ ಇದ್ಲು, ಇವಾಗ ರಜಕ್ಕೆ ಇಲ್ಲೇ ಬಿಟ್ಟು ಹೋಗ್ತೀನಿ. ಬೇಜಾರಾಗುತ್ತೆ, ಮಕ್ಕಳಿಲ್ದಲೇ ಮನೇಲಿ ಇರೋಕ್ಕಾಗಲ್ಲ. ಆದರೂ ಅಲ್ಲಿ ಯಾರೂ ನೋಡ್ಕೊಳ್ಳೋರಿಲ್ಲ, ಅದರಿಂದ ಇಲ್ಲೇ ಬಿಟ್ಟು ಹೋಗ್ತೀನಿ 1 ತಿಂಗಳು. ನಾಳೆ ಬೆಂಗಳೂರಿಗೆ ಹೋಗಬೇಕು.
ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬ ಗಲಾಟೆ ಮಾಡ್ತಾಯಿದ್ದಾರೆ.